ಈಗ ಡಿಸಿಎಫ್ ಬಗ್ಗೆನೇ ಅನೇಕ ರೀತಿಯಾದಂಥ ಅನುಮಾನಗಳು ಹುಟ್ಕೊಳ್ತಾ ಇದೆ. ಅನೇಕರು ಟೀಕೆಗಳನ್ನು ಮಾಡ್ತಾ ಇದ್ದಾರೆ. ಆಮೇಲೆ ನಿನ್ನೆ ಅವರು ಆಡಿರುವಂಥ ಮಾತುಗಳು ಕೂಡ ಹಾಗೇ ಇತ್ತು. ಯಾಕೆ ಹಿಂಗಾಗಿದೆ? ಯಾಕೆ ಈ ಅನುಮಾನಗಳು ಬರ್ತಾ ಇದೆ? ಅವರ ನಿರ್ಲಕ್ಷ್ಯ ಯಾಕಿಲ್ಲಿ? ಸ್ಟೋರಿ ನೋಡಿ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳಿಗೆ ವಿಷ ಪ್ರಾಶನ ಕೇಸ್. ಡಿಸಿಎಫ್ ಚಕ್ರಪಾಣಿ ಎಡವಟ್ಟಿನಿಂದಲೇ ದುರಂತ ನಡೆದೋಯ್ತಾ? ಡಿಸಿಎಫ್ ನಿರ್ಲಕ್ಷ್ಯಕ್ಕೆ 5 ಹುಲಿಗಳು ಬಲಿಯಾದ್ವಾ? ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ ಹುಲಿಗಳ ಮಾರಣ ಹೋಮದ ಬಳಿಕ ಮಲೆ ಮಹದೇಶ್ವರ ವನ್ಯಧಾಮದ ಡಿಸಿಎಫ್ ಚಕ್ರಪಾಣಿಯ ಒಂದೊಂದೇ ಕಿರಿಕ್ಗಳು, ಎಡವಟ್ಟುಗಳು ಬಟಬಯಲಾಗ್ತಿದೆ. ಕೆಳ ಹಂತದ ಅಧಿಕಾರಿಗಳು, ವಾಚರ್, ಕಾಡಂಚಿನ ಜನರನ್ನ ವಿಶ್ವಾಸಕ್ಕೆ ಪಡೆಯುವಲ್ಲಿ ವಿಫಲವಾಗಿದ್ದ ಚಕ್ರಪಾಣಿ ಅರಣ್ಯ ಸಿಬ್ಬಂದಿಗೆ ಕೆಲಸದ ವಿಚಾರವಾಗಿ ಸುಮ್ಮನೆ ಕಿರುಕುಳ, ದಿನಗೂಲಿ ನೌಕರರ ಪ್ರತಿಭಟನೆ ವೇಳೆ ಕಷ್ಟ ಆಲಿಸದೆ ಬೆಂಗಳೂರು ಸೇರಿಕೊಂಡಿದ್ರು. ಚಕ್ರಪಾಣಿಯ ಈ ವರ್ತನೆಯಿಂದ ಬೇಸತ್ತಿದ್ದ ಎಸಿಎಫ್ ಮತ್ತು ಆರ್ಎಫ್ಒಗಳು ತಮ್ಮ ವರ್ಗಾವಣೆಗೆ ಆಗ್ರಹಿಸಿದ್ರು ಎನ್ನಲಾಗಿದೆ. ಇನ್ನು ಡಿಸಿಎಫ್ ಚಕ್ರಪಾಣಿ ಅರಣ್ಯ ಸಿಬ್ಬಂದಿಗೆ ಇನ್ನಿಲ್ಲದ ಕಿರುಕುಳ ಕೊಡುತ್ತಿದ್ದ ಆರೋಪವು ಕೇಳಿಬಂದಿದೆ. ಅರಣ್ಯ ವೀಕ್ಷಕರಿಗೆ ದಿನಗೂಲಿ ಕೊಡಿಸುವಲ್ಲೂ ಪ್ರಯತ್ನ ಮಾಡಿರಲಿಲ್ಲ. ಅರಣ್ಯ ಹಾಗೂ ಕಾಡು ಪ್ರಾಣಿಗಳಿಗೆ ತೊಂದರೆಯಾಗುವ ಹಿನ್ನೆಲೆ ಈ ಹಿಂದಿನ ಅಧಿಕಾರಿಗಳು ತಿರಸ್ಕರಿಸಿದ್ದ ಬರಚುಕ್ಕಿ ಪವರ್ ಪ್ರಾಜೆಕ್ಟ್ನ ಅನುಮತಿಗಾಗಿ ಸರ್ಕಾರಕ್ಕೆ ಪತ್ರ ಬರೆದಿದ್ರು. ಅರಣ್ಯ ಗಸ್ತಿನ ಬಗ್ಗೆ ಮೇಲುಸ್ತುವಾರಿ ವಹಿಸದೆ ನಿರ್ಲಕ್ಷ್ಯ ವಹಿಸಿದ್ರು. ಅದರ ಜೊತೆಗೆ ಡಿಸಿಎಫ್ ಚಕ್ರಪಾಣಿ ವಿರುದ್ಧ ಸರ್ಕಾರಿ ವಾಹನ ದುರ್ಬಳಕೆ ಆರೋಪ ಕೂಡ ಕೇಳಿಬಂದಿದೆ. ಏನು ಇದು ಬಂದಿರೋದು ಗಾಡಿ? ಯಾರಿದ್ರು ಒಳಗೆ? ಒಳಗಡೆ ನಮ್ಮ ಮೇಡಮ್ ಸಾಹೇಬ್ರಿ. ಏನು ಹೆಸರು ಅವ್ರದ್ದು? ಗೌರ್ಮೆಂಟ್ ಅಧಿಕಾರಿನ? ಡಿಸಿಎಫ್ ಚಕ್ರಪಾಣಿ ಕಿರಿಕ್ಗಳೇನು? ಅರಣ್ಯ ಸಿಬ್ಬಂದಿಗೆ ಕೆಲಸದ ವಿಚಾರಕ್ಕೆ ಕಿರುಕುಳ ಆರೋಪ. ದಿನಗೂಲಿ ನೌಕರರ ಪ್ರತಿಭಟನೆ ವೇಳೆ ಬೆಂಗಳೂರಿನಲ್ಲಿ ಮೊಕ್ಕಂ. ವಾಚರ್ಗಳು, ಕಾಡಂಚಿನ ಜನರ ಸಮಸ್ಯೆ ಬಗ್ಗೆ ನಿರ್ಲಕ್ಷ್ಯ. ಅರಣ್ಯಕ್ಕೆ ಅಪಾಯವಿದ್ರೂ ಭರಚುಕ್ಕಿ ಪವರ್ ಪ್ರಾಜೆಕ್ಟ್ಗೆ ಅನುಮತಿ. ಅರಣ್ಯ ಗಸ್ತಿನ ಬಗ್ಗೆ ಮೇಲುಸ್ತುವಾರಿ ಮಾಡದ ಡಿಸಿಎಫ್. ಸರ್ಕಾರಿ ವಾಹನ ದುರ್ಬಳಕೆ ಆರೋಪ ಎದುರಿಸಿದ್ದ ಚಕ್ರಪಾಣಿ. ಇಷ್ಟೇ ಅಲ್ಲ, ಡಿಸಿಎಫ್ ಮತ್ತಷ್ಟು ಎಡವಟ್ಟು ಮಾಡಿಕೊಂಡಿದ್ರು. ಅಕ್ರಮ ಎಸಗಿದ್ದ ಹಿನ್ನೆಲೆ ಸಸ್ಪೆಂಡ್, ಶಿಕ್ಷೆಗೂ ಗುರಿಯಾಗಿದ್ರು. ಅಕ್ರಮ ಹಿನ್ನೆಲೆ ಸಸ್ಪೆಂಡ್ ಆಗಿದ್ದ ಚಕ್ರಪಾಣಿ ಕೊಡಗು ಜಿಲ್ಲೆಯ ವಿರಾಜಪೇಟೆಯಲ್ಲಿ ಡಿಸಿಎಫ್ ಆಗಿದ್ದ ಅವಧಿಯಲ್ಲಿ 6 ಮರಗಳು ಕಡಿಯಲು ಅನುಮತಿ ಕೇಳಿದ್ರೆ 66 ಮರಗಳಿಗೆ ಅಕ್ರಮವಾಗಿ ಅನುಮತಿ ಕೊಟ್ಟಿದ್ರು. ಅಕ್ರಮ ಸಾಬೀತು ಹಿನ್ನೆಲೆ ಸಸ್ಪೆಂಡ್ ಆಗಿದ್ರು. 6 ಮರ ಕಡಿಯಲು ಅರ್ಜಿ ಹಾಕಿದ್ದ ರಮೇಶ್ ಸಹಿಯನ್ನ ಫೋರ್ಜರಿ ಮಾಡಿದ್ದಾರೆಂಬ ಆರೋಪವೂ ಇತ್ತು. ಅಕ್ರಮ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬಂದು ತನಿಖೆ ನಡೆಸಲಾಗಿತ್ತು. ತನಿಖೆ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಸಿಸಿಎಫ್ ಮೂರ್ತಿ ವರದಿ ಕೊಟ್ಟಿದ್ರು. ಬಳಿಕ ಈಶ್ವರ್ ಖಂಡ್ರೆ ಸೂಚನೆ ಮೇರೆಗೆ ಚಕ್ರಪಾಣಿಯನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ವರ್ಗಾವಣೆ ಮಾಡಲಾಗಿತ್ತು. ಹೊಸದಾಗಿ ಬಂದಂತ ಮೇಲಧಿಕಾರಿ ಎಲ್ಲ ರೈತರ ಜೊತೆ ವಿರೋಧ ಕಟ್ಕೊಳ್ತಕ್ಕಂಥದ್ದು, ಎಲ್ಲ ರೈತರ ಭಾವನೆಗೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥದ್ದು. ತಳಮಟ್ಟದ ಅಧಿಕಾರಿಗಳು ಏನಿದ್ದಾರೆ, ಎಎಸ್ಎಫ್ ಇರ್ಬೋದು, ಆರ್ಎಫ್ಗಳು ಇರ್ಬೋದು, ಎಆರ್ಎಫ್ ಇರ್ಬೋದು, ಯಾರ ಮೇಲೂ ಕೂಡ ವಿಶ್ವಾಸ ಇಟ್ಟು ಕೆಲಸ ಮಾಡ್ತಾ ಇರಲಿಲ್ಲ ಹೊಸದಾಗಿ ಬಂದಂತ ಡಿಸಿಎಫ್. ಜೊತೆಗೆ 3-4 ಜನ ಆರ್ಎಫ್ಗಳು ಮತ್ತೆ ಒಬ್ಬ ಎಎಸ್ಎಫ್ಗಳು ಅವ್ರು ಟ್ರಾನ್ಸ್ಫರ್ ಬರ್ಕೊಂಡಿದ್ದಾರೆ. ಇವಾಗ ನಮ್ಮ ಮೇಲಧಿಕಾರಿಗಳ ಜೊತೆ ನಮ್ಗೆ ಅಡ್ಜಸ್ಟ್ ಆಗಲ್ಲ, ಮೇಲಧಿಕಾರಿಗಳು ನಮ್ಮ ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ಳಲ್ಲ, ನಮ್ಗೆ ಗೌರವ ಕೊಡಲ್ಲ, ಗೌರವಯುತವಾಗಿ ನಡೆಸ್ಕೊಳ್ಳಲ್ಲ, ನಮಗೆ ಕರ್ತವ್ಯನ ಸರಿಯಾದ ರೀತಿಯಲ್ಲಿ ಮಾಡೋದಕ್ಕೆ ಅವರು ನಮಗೆ ಅವಕಾಶ ಕೊಡ್ತಾ ಇಲ್ಲ. ಹಾಗಾಗಿ ನಾವು ಬೇರೆ ಕಡೆ ಟ್ರಾನ್ಸ್ಫರ್ ತಗೊಂಡು ಹೋಗ್ತಾ ಇದೀವಿ ಅಂತಕ್ಕಂಥ ಒಂದು ಮಟ್ಟಕ್ಕೆ ಎಲ್ಲ ಅಧಿಕಾರಿಗಳು ಬಂದಿದ್ರು. ಜೊತೆಗೆ 2 ವರ್ಷಗಳಿಂದ ಸಂಬಳ ಆಗಿಲ್ಲ, ಅವ್ರು ಸಂಬಳ ಕೊಟ್ಟಿಲ್ಲ, ಅವರು ಕೂಡ ಎಲ್ಲ ಅಸಮಾಧಾನದಿಂದಿದ್ರು. ಅದರಿಂದ ಅವರು ಕೂಡ ಸರಿಯಾದ ರೀತಿ ಕೆಲಸ ಮಾಡಲಿಲ್ಲ ಅಂತಕ್ಕಂಥದ್ದು ಇದು ಮೇಲ್ನೋಟ ಕಂಡು ಬರ್ತಾ ಇದೆ. ಇನ್ನು ಬೆಂಗಳೂರು ಗ್ರಾಮಾಂತರಕ್ಕೆ ವರ್ಗಾವಣೆಯಾಗಿದ್ದ ಚಕ್ರಪಾಣಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬಂದಿದ್ದು ಕಿರಿಕ್ ಮಾಡಿಕೊಂಡೆ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬಂದಿದ್ದೇಗೆ? ಬೆಂಗಳೂರಿನಲ್ಲೂ ಅಧಿಕಾರ ಬಿಟ್ಟುಕೊಡುವ ವಿಚಾರದಲ್ಲೂ ಚಕ್ರಪಾಣಿ ಹಾಗೂ ರವೀಂದ್ರ ಎಂಬ ಅಧಿಕಾರಿಗಳ ನಡುವೆ ಕುರ್ಚಿಗಾಗಿ ಜಟಾಪಟಿ ನಡೆದಿತ್ತು. ಕೆಎಟಿ ಮೊರೆ ಹೋಗಿದ್ದ ಐಎಫ್ಎಸ್ ಅಧಿಕಾರಿ ಚಕ್ರಪಾಣಿ ಪರ ಆದೇಶ. ಕೆಎಟಿ ಆದೇಶ ಪ್ರಶ್ನಿಸಿ ರವೀಂದ್ರ ಹೈಕೋರ್ಟ್ ಮೆಟ್ಟಿಲೇರಿದ್ರು. ರವೀಂದ್ರ ಪರ ಆದೇಶ ಬಂದರೂ ಚಕ್ರಪಾಣಿ ಕುರ್ಚಿ ಬಿಟ್ಟುಕೊಟ್ಟಿರಲಿಲ್ಲ. ನಂತರ ಬೆಂಗಳೂರಿನ ಮತ್ತೊಂದು ವಿಭಾಗಕ್ಕೆ ವರ್ಗಾವಣೆ ಮಾಡಲಾಯಿತು. ಇನ್ನು ಮಲೆ ಮಹದೇಶ್ವರ ವನ್ಯಧಾಮದ ಡಿಸಿಎಫ್ ಕುರ್ಚಿಯ ವಿಚಾರವಾಗಿ ಐಎಫ್ಎಸ್ ಸಂತೋಷ್ ಕುಮಾರ್ ಹಾಗೂ ಪರಮೇಶ್ ನಡುವೆ ಫೈಟ್ ನಡೆದಿತ್ತು. ಈ ವೇಳೆ ಇಬ್ಬರನ್ನು ಬೇರೆಡೆಗೆ ವರ್ಗಾಯಿಸಿ ಚಕ್ರಪಾಣಿಗೆ ಮಣೆ ಹಾಕಲಾಗಿತ್ತು. ಅಧಿಕಾರಿಯಾಗಿ ಎಂಟ್ರಿ ಕೊಟ್ಟ ಬಳಿಕ ಪೆಂಡಿಂಗ್ ಇದ್ದ ಹಲವು ಮರ ಕಡಿಯುವ ಅರ್ಜಿಗಳಿಗೆ ಅವಕಾಶ ಕೊಟ್ಟಿದ್ದಾರೆಂಬ ಆರೋಪ ಕೂಡ ಕೇಳಿಬಂದಿತ್ತು. ನಮ್ಮ ಸಮಸ್ಯೆಯನ್ನು ಆಲಿಸುತ್ತಿರಲಿಲ್ಲ. ಡಿಸಿಎಫ್ ಚಕ್ರಪಾಣಿ ವಿರುದ್ಧ ರೈತರ ಆಕ್ರೋಶ. ಇನ್ನು ಮಲೆ ಮಹದೇಶ್ವರ ವನ್ಯಧಾಮದ ಡಿಸಿಎಫ್ ಚಕ್ರಪಾಣಿ ವಿರುದ್ಧ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಬೆಳೆ ಹಾನಿಯಾದರೆ ಅಥವಾ ವನ್ಯ ಪ್ರಾಣಿಗಳು ಜನ ಜಾನುವಾರು ಮೇಲೆ ದಾಳಿ ಮಾಡಿದ್ರೆ ಕರೆ ಸ್ವೀಕರಿಸುತ್ತಿರಲಿಲ್ಲ. ಏರ್ ಕಂಡೀಷನ್ ಕೊಠಡಿಯೊಳಗೆ ಕುಳಿತು ಕೆಲಸ ಮಾಡ್ತಾರೆ. ಎಸಿ ರೂಮ್ ಬಿಟ್ಟು ಹೊರಗೆ ಬರುತ್ತಿರಲಿಲ್ಲ. ಇವರ ವೈಫಲ್ಯಗಳು ಒಂದೆರಡಲ್ಲ ಎಂದು ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ 5 ಹುಲಿಗಳ ಸಾವಿನ ಬೆನ್ನಲ್ಲೇ ಡಿಸಿಎಫ್ ಚಕ್ರಪಾಣಿಯನ್ನ ಅಮಾನತು ಮಾಡಬೇಕಿತ್ತು. ಸೂಕ್ತ ರೀತಿಯಲ್ಲಿ ತನಿಖೆ
ಮಾಡಿದ್ರೆ ಅವರ ಅವ್ಯವಹಾರ ಬಯಲಾಗುತ್ತದೆ. ಇವರ ಬೆನ್ನಿಗೆ ರಾಜಕಾರಣಿಗಳು ನಿಂತಿದ್ದಾರೆಂದು ಆರೋಪಿಸಿದ್ರು. ಅಲ್ಲದೆ ಪಬ್ಲಿಕ್ ಟಿವಿ ಕ್ಯಾಮೆರಾ ಎದುರೇ ಡಿಸಿಎಫ್ ಚಕ್ರಪಾಣಿಗೆ ಕರೆ ಮಾಡಿದ್ರು, ಕರೆ ಸ್ವೀಕರಿಸಲಿಲ್ಲ. ಚಕ್ರಪಾಣಿ ಅವರು ಇದ್ದಾರೆ, ಅವ್ರ ಬೆನ್ನ ಮೇಲೆ ಅವ್ಯವಹಾರನೇ ಜಾಸ್ತಿ ಆಯ್ತು ಹೊರತು, ಯಾಕಂದ್ರೆ ಇವರು ರೈತರುಗಳ ಜೊತೆ ಸರಿಯಾಗಿ ಸ್ಪಂದಿಸೋ ಮಾತೇ ಇಲ್ಲ. ಇವರು ಏನು ರೈತರು ಕಾಡು ಪ್ರಾಣಿಗಳಿಂದ ಬೆಳೆ ಹಾನಿ ಆದಂತ ಸಂದರ್ಭದಲ್ಲಿ ಮತ್ತೆ ಚಿರತೆಗಳು ದನಗಳನ್ನ ದಾಳಿ ಮಾಡೋದ ಸಂದರ್ಭದಲ್ಲಿ ರೈತರು ತಮ್ಮ ಕಷ್ಟ ಸುಖಗಳನ್ನ ಹೇಳ್ಕೊಂಡ್ರೆ ಸರಿಯಾಗಿ ಸ್ಪಂದಿಸ್ತೇನೆ. AC ಕಂಡೀಷನ್ ಆಫೀಸ್ ಬಿಟ್ಟು ಕೆಳಗಡೆನೆ ಇಳಿಯ ಮಾತೇ ಇಲ್ಲ ಇವ್ರ ಹತ್ರ. ಬರೀ AC ಆಫೀಸಲ್ಲೇ ಕೂತಿರ್ಬೇಕು. ಇವರ ವೈಫಲ್ಯಗಳು ಅಷ್ಟಿಷ್ಟಿಲ್ಲ. ಏನು ಹಿಂದೆ ಇರ್ತಕ್ಕಂಥ ಅರಣ್ಯ ಅಧಿಕಾರಿಗಳು ಒಂದು ಪವರ್ ಸ್ಟೇಷನ್ ಪ್ರಾಜೆಕ್ಟ್ಗೆ ಅನುಮತಿ ನೀಡಿರಲಿಲ್ಲ. ಆದ್ರೆ ಇವ್ರು ಬಂದ ತಕ್ಷಣ ಇವರು ಆ ಪ್ರಾಜೆಕ್ಟ್ಗೆ ಓಪನ್ ಮಾಡಿ ಸರ್ಕಾರಕ್ಕೆ ಪತ್ರ ವ್ಯವಹಾರ ಮಾಡಿದ್ದಾರೆ. ಇವ್ರು ಎಷ್ಟು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಸರ್ಕಾರ ಇವ್ರ ಮೇಲೆ ಸರಿಯಾದ ರೀತಿ ತನಿಖೆ ಮಾಡಿದ್ರೆ ಇವರ ಅವ್ಯವಹಾರಗಳೆಲ್ಲ ಈಚೆಗೆ ಬರುತ್ತೆ ಅನ್ನೋದ್ರಲ್ಲಿ ನಾವು ಎರಡು ಮಾತಿಲ್ಲ. ಅವ್ರ ಅಮಾನತಲ್ಲಿಟ್ಟು ಈ ಒಂದು ಪ್ರಕರಣವನ್ನು ತನಿಖೆ ಮಾಡಿದ್ರೆ ಬಹಳ ಒಳ್ಳೇದಾಗುತ್ತೆ. ಒಟ್ಟಿನಲ್ಲಿ ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ 5 ಹುಲಿಗಳ ಹತ್ಯೆ ಯಾವಾಗ ನಡೆಯಿತೋ ಆಗಿಂದಲೇ ಡಿಸಿಎಫ್ ಚಕ್ರಪಾಣಿಯ ಒಂದೊಂದೇ ನಿರ್ಲಕ್ಷ್ಯ ಬಯಲಾಗ್ತಿದೆ. ಡಿಸಿಎಫ್ ಚಕ್ರಪಾಣಿ ನಿರ್ಲಕ್ಷ್ಯ ವಹಿಸದೆ ಜವಾಬ್ದಾರಿಯುತವಾಗಿ ಕೆಲಸ ನಿರ್ವಹಣೆ ಮಾಡಿದ್ರೆ 5 ಹುಲಿಗಳ ಜೀವ ಉಳಿಯುತ್ತಿತ್ತೋ ಏನೋ. ಸದ್ಯ ಡಿಸಿಎಫ್ ತಲೆದಂಡಕ್ಕೆ ಹಲವರು ಒತ್ತಾಯಿಸಿದ್ದು, ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ ನೋಡ್ಬೇಕಿದೆ. ವಿಜಯ್ ಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.